ಎಲ್ಲರಿಗೂ ಪ್ರಸಾದ್ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೆಡಿಮೇಡ್ ಪಾನಿಪುರಿ ಮಾಡೋ ವಿಧಾನವನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಯಾವ ರೀತಿ ಮಾಡೋದನ್ನು ಖಾಲಿ 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಇದಕ್ಕೆಲ್ಲ ಏನೆಲ್ಲ ಸಾಮಗ್ರಿ ಬೇಕು ಅಂತೇಳಿ ಹೇಳಿಕೊಡ್ತೇನೆ. 400 ಗ್ರಾಮ್ ಬಟಾಟೆಯನ್ನು ತಗೊಂಡಿದ್ದೇನೆ. ಇದನ್ನು ಚೆಂದ ತೊಳೆದು ಬೇಯಿಸಬೇಕು. 500 ml ನೀರು ತಗೊಂಡಿದ್ದೇನೆ. ಇದಕ್ಕೆ ಮಿಂಟ್ ಚಟ್ನಿಯನ್ನು ನೀರಿಗೆ ಹಾಕಬೇಕು. ಇದನ್ನು ನೀರಿಗೆ ಹೀಗೆ ಹಾಕಬೇಕು. ನಾನು ದೊಡ್ಡ ಪ್ಯಾಕೆಟ್ ತಗೊಂಡದ್ದು, ಅದರಲ್ಲಿ 2 ಸಿಕ್ಕಿದೆ. 2 ಇದಕ್ಕೆ ನೀರಿಗೆ ಹಾಕ್ತಿದ್ದೇನೆ. 500 ml ನೀರಿಗೆ ಹಾಕಿದರೆ ಆಯಿತು. ಇನ್ನು ಇದನ್ನು ಚಂದ ಮಿಕ್ಸ್ ಮಾಡಬೇಕು. ಚಂದ ಮಿಕ್ಸ್ ಆಗಬೇಕು. ಚಂದ ಈಗ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇಡಬೇಕು. ಚಂದ ಈ ಥರ ಬರಬೇಕು ನೋಡಿ. ಈ ಥರ ಚಂದ ಮಿಕ್ಸ್ ಮಾಡಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಅದರಲ್ಲಿ ಸಿಕ್ಕಿದ ರೆಡಿಮೇಡ್ ಪೂರಿ. ಇನ್ನು ಇದನ್ನು ಚಂದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ. ಎಷ್ಟು ಸಿಕ್ಕಿದೆ, ನಾನು ದೊಡ್ಡ ಪ್ಯಾಕೆಟ್ ತಗೊಂಡ್ರಿಂದ ಇಷ್ಟು ಸಿಕ್ಕಿದೆ. ಚಂದ ಫ್ರೈ ಮಾಡುವ ಎಣ್ಣೆಯಲ್ಲಿ. ಎಣ್ಣೆ ಬಿಸಿ ಆಗಲಿಕ್ಕೆ ಇಡುವ. ಇದಕ್ಕೆ ಎಣ್ಣೆ ಹಾಕುವ. ಇನ್ನು ರೆಡಿಮೇಡ್ ಪೂರಿಯನ್ನು ಚಂದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆ ಇನ್ನು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಇನ್ನು ಇದಕ್ಕೆ ರೆಡಿಮೇಡ್ ಪೂರಿಯನ್ನು ಹಾಕುವ. ರೆಡಿಮೇಡ್ ಪೂರಿಯನ್ನು ಹಾಕ್ತಿದ್ದೇನೆ. ಇಷ್ಟಾದರೆ ಸಾಕು. ಇನ್ನು ಇದನ್ನು ತೆಗಿಬೇಕು. ಪೂರಿಯನ್ನು ಎಣ್ಣೆಯಲ್ಲಿ ಕಾಯಿಸಿ ಆಗಿದೆ ನೋಡಿ. ಪೂರಿ ಈ ರೀತಿ ಬರಬೇಕು ನೋಡಿ. ಈ ರೀತಿ ಪೂರಿ ಬರಬೇಕು. ಎಷ್ಟು ದೊಡ್ಡದಾಗ್ತದೆ ಪೂರಿ, ಎಷ್ಟು ದೊಡ್ಡದಾಗ್ತದೆ ಪೂರಿ ನೋಡಿ. ಬೇಯಿಸಿಟ್ಟ ಬಟಾಟೆಯ ಸಿಪ್ಪೆಯನ್ನು ಚಂದ ಮಾಡಿ ತೆಗಿಬೇಕು ನೋಡಿ. ಈ ಥರ ಚಂದ ಮಾಡಿ ಬೇಯಿಸಿದ ಬಟಾಟೆಯ ಸಿಪ್ಪೆಯನ್ನು ಚಂದ ಮಾಡಿ ತೆಗಿಬೇಕು. ಈ ಥರ ತೆಗಿಬೇಕು. ತುಂಬ ಸುಲಭ ರೆಸಿಪಿ ಇದು ಮಾಡಲಿಕ್ಕೆ. ಯಾರಿಗೆ ಬೇಕಾದರೂ ಮಾಡ್ಬೋದು. ಇದಕ್ಕೆ ಅಡುಗೆ ಕಲಿಬೇಕು ಅಂತೇನಿಲ್ಲ. ತುಂಬ ಸುಲಭ ರೆಸಿಪಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ನೋಡಿ. ಈ ಥರ ಆಗಬೇಕು. ಸಿಪ್ಪೆ ತೆಗೆದದ್ರಲ್ಲಿ ಈ ಥರ ತೆಗಿಬೇಕು. ಇದರ ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಚಂದ ಮಾಡಿ ಈ ಥರ ಸಿಪ್ಪೆ ತೆಗಿಬೇಕು. ಇನ್ನು ನೋಡಿ, ಈ ಥರ ಇರ್ತದೆ ಮಸಾಲೆ. ಇದನ್ನು ಇದಕ್ಕೆ ಹಾಕ್ತೇನೆ. 2 ಪ್ಯಾಕೆಟ್ ಸಿಗ್ತದೆ ದೊಡ್ಡದ್ರಲ್ಲಿ. ಹಾಗೆ 2 ಪ್ಯಾಕೆಟನ್ನು ಹಾಕ್ತಿದ್ದೇನೆ. ಇದಕ್ಕೆ 1 ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಇನ್ನು ಚಂದ ಈ ಥರ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ಈ ಥರ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಪಾಕ ಬರಬೇಕು.
ನೋಡಿ ಈ ಥರ ಪೂರಿಯನ್ನು ಈಗ ಮಾಡಿ ಈ ಥರ ಮಾಡಿ ಇನ್ನು ಇದನ್ನು ಇದರೊಳಗೆ ಹಾಕಿದರೆ ಆಯ್ತು. ಇನ್ನು ಇದಕ್ಕೆ ನಾನಿಲ್ಲಿ ಆಗ ಮಾಡಿಟ್ಟಂತಹ ಪಾನಿಯನ್ನು ಇದಕ್ಕೆ ಹಾಕಿ ತಿಂದರೆ ಆಯ್ತು. ಪಾನಿಪುರಿ ರೆಡಿಯಾಗಿದೆ. ಸುಲಭದಲ್ಲಿ ಮಾಡಬಹುದು. ಹಾಗೂ ರೆಸಿಪಿ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.